ಪ್ರಿಯ ವೀಕ್ಷಕರೇ, ಬಾದಾಮಿ ಚಾಲುಕ್ಯ ಈ ಹೆಸರನ್ನ ಕೇಳ್ತಿದ್ದ ಹಾಗೆ ಕನ್ನಡಿಗರ ಮನಸ್ಸಲ್ಲೇ ಇಮ್ಮಡಿ ಪುಲಕೇಶಿ ಹಾಗೆ ಒಂದನೇ ಪುಲಕೇಶಿ ಕೀರ್ತಿವರ್ಮ ಎಲ್ಲರೂ ಬಂದು ಹೋಗ್ತಾರೆ. ಅದರಲ್ಲಿ ಅತಿ ಹೆಚ್ಚಾಗಿ ನಮ್ಮ ನೆನಪಲ್ಲಿ ಉಳಿದುಕೊಳ್ಳುವಂತಹ ಹೋರಾಟ ಮಾಡಿದಂತಹ ದೊರೆ ಇಮ್ಮಡಿ ಪುಲಕೇಶಿ. ಹೀಗೆ ಅತ್ಯಂತ ಪ್ರಬಲ ಸಂಸ್ಥಾನವಾಗಿದ್ದ ಬಾದಾಮಿ ಚಾಲುಕ್ಯರ ಸಂಸ್ಥಾನದ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಾಲುಕ್ಯರ ಮೂಲದ ಬಗ್ಗೆ ನಾನಾ ರೀತಿಯಾಗಿರತಕ್ಕಂತಹ ಸಿದ್ಧಾಂತಗಳಿವೆ. ಅದರಲ್ಲಿ ಒಂದು ಪೌರಾಣಿಕ ಸಿದ್ಧಾಂತ, ಇನ್ನೊಂದು ವಿದೇಶಿಯ ಸಿದ್ಧಾಂತ, ಮತ್ತೊಂದು ಕನ್ನಡದ ಸಿದ್ಧಾಂತ. ಪೌರಾಣಿಕ ಸಿದ್ಧಾಂತದ ಪ್ರಕಾರ ವಿಕ್ರಮಾಂಕ ದೇವ ಚರಿತಂನಲ್ಲಿ ತಿಳಿಸಿರುವಂತೆ ಒಮ್ಮೆ ಬ್ರಹ್ಮದೇವನು ಸೂರ್ಯನಿಗೆ ಸಂಧ್ಯಾ ವಂದನೆಯನ್ನು ಅರ್ಪಿಸುತ್ತಿರುವಾಗ ಕಾಣಿಸಿಕೊಂಡ ಇಂದ್ರ, ಈ ಭೂಮಂಡಲವು ದುಷ್ಕರ್ಮಿಗಳಿಂದ ತುಂಬಿ ಹೋಗಿದೆ, ಅದನ್ನು ತೊಲಗಿಸಲು ಒಬ್ಬ ವೀರ ಯೋಧನನ್ನ ಕರುಣಿಸು ಎಂದು ಆ ಬ್ರಹ್ಮನಲ್ಲಿ ಮೊರೆ ಇಡ್ತಾನೆ. ಆಗ ಬ್ರಹ್ಮ ತನ್ನ ಚಳುಕ ಅಂದ್ರೆ ಬೊಗಸೆಯತ್ತ ನೋಡಿದಾಗ ಅದರಲ್ಲಿ ಒಬ್ಬ ವೀರ ಯೋಧ ಜನಿಸ್ತಾನೆ. ಅವನನ್ನೇ ಈ ಬಾದಾಮಿ ಚಾಲುಕ್ಯ ವಂಶದ ಸಂಸ್ಥಾಪಕನೆನ್ನುತ್ತಾರೆ. ಇನ್ನು ವಿದೇಶಿ ಸಿದ್ಧಾಂತದ ಬಗ್ಗೆ ನೋಡೋದಾದ್ರೆ, ಚಾಲುಕ್ಯರು ತುರ್ಕಿ ಅಥವಾ ಇರಾಕಿನ ಸೆಲ್ಯೂಸಿಡ್ ಗುಂಪಿನಿಂದ ಬಂದವರೆಂದು ವಿ.ಎ. ಸ್ಮಿತ್, ಲೆವಿಸ್ ರೈಸ್ ವಾದಿಸ್ತಾರೆ. ಆದರೆ ಚಾಲುಕ್ಯ ಮತ್ತು ಪಲ್ಲವರ ಲಿಖಿತ ಆಧಾರಗಳು ಅವರು ವಿದೇಶಿಯರಲ್ಲವೆಂದು ದಕ್ಷಿಣ ಭಾರತದ ದ್ರಾವಿಡ ಗುಂಪಿಗೆ ಸೇರಿದವರೆಂದು ತಿಳಿಸುತ್ತವೆ. ಕನ್ನಡ ಸಿದ್ಧಾಂತ. ಚಾಲುಕ್ಯರು ಕನ್ನಡಿಗರು. ಅವರು ಬಾದಾಮಿಯ ಸುತ್ತಮುತ್ತ ಕೃಷಿ ಮಾಡುತ್ತಿದ್ದವರೇ ಹೊರತು ಪರಕೀಯರಲ್ಲ. ಈ ಸಿದ್ಧಾಂತದ ವಾದಕರು ಡಾಕ್ಟರ್ ಸಿ.ಎಸ್. ನಂದಿಮಠ್. ಚಳುಕಿ, ಸಣಕಿ, ಚಲ್ಕಿ, ಸುಲ್ಕಿಗಳು ಹಾರಿಯಂತಹ ಕೃಷಿ ಉಪಕರಣಗಳಿಗೆ ಸಂಬಂಧಿಸಿವೆ ಎಂಬುದು ಅವರ ವಾದ. ರಾಜಕೀಯ ಇತಿಹಾಸವನ್ನು ನೋಡೋದಾದ್ರೆ, ಶಾಸನಗಳಲ್ಲಿ ಉಲ್ಲೇಖಿಸಿರುವಂತೆ ಜಯಸಿಂಹನೆಂಬುವನು ಬಾದಾಮಿಯ ಚಾಲುಕ್ಯ ಸಂತತಿಯ ಸ್ಥಾಪಕನೆನ್ನಬಹುದು. ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ ಮತ್ತು ಮಂಗಳೇಶನ ಮಹಾಕೂಟ ಸ್ತಂಭ ಶಾಸನಗಳಲ್ಲಿ ಜಯಸಿಂಹನನ್ನು ವಲ್ಲಭೇಂದ್ರನೆಂದು ಉಲ್ಲೇಖಿಸಲಾಗಿದೆ. ಕೆಲವು ಶಾಸನಗಳಲ್ಲಿ ಈತನು ಬನವಾಸಿ ಕದಂಬರ ಸಾಮ್ರಾಜ್ಯದಲ್ಲಿ ಸೈನ್ಯಾಧಿಕಾರಿಯಾಗಿಯೂ ಅಥವಾ ಪ್ರಮುಖ ಆಡಳಿತಗಾರನಾಗಿದ್ದ. ಜಯಸಿಂಹನ ನಂತರ ಆತನ ಮಗ ರಣರಾಗ ಆಳ್ವಿಕೆ ನಡೆಸಿದ. ಮುಂದೆ ರಣರಾಗನ ಮಗ ಒಂದನೇ ಪುಲಕೇಶಿ ಅಧಿಕೃತವಾಗಿ ಬಾದಾಮಿ ಚಾಲುಕ್ಯರ ಸಂಸ್ಥಾನವನ್ನು ಸ್ಥಾಪಿಸ್ತಾನೆ. ಹೀಗೆ ಸ್ಥಾಪನೆಗೊಂಡ ಚಾಲುಕ್ಯರ ಸಾಮ್ರಾಜ್ಯ ವಿಸ್ತರಣೆ ಹೇಗಾಯಿತು, ಒಂದನೆಯ ಪುಲಕೇಶಿಯ ನಂತರ ಬಂದ ದೊರೆಗಳ ಕೊಡುಗೆಯನ್ನು, ಚಾಲುಕ್ಯರ ಅತ್ಯುನ್ನತ ಸಾಧನೆಗಳು ಯಾವುವು, ಹಾಗೆ ಚಾಲುಕ್ಯರ ಕಟ್ಟ ಕಡೆಯ ದೊರೆ ಯಾರು ಮತ್ತು ಅವರ ಕಾಲದಲ್ಲಾದ ಸಾಹಿತ್ಯಿಕ, ಶಿಲ್ಪಕಲೆ ಮತ್ತು ಇತರೆ ಕೊಡುಗೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಟಿಲ್ ದೆನ್, ನಮಸ್ಕಾರ.